ನಾನು ಬಿಸಿಲು ಬಿಟ್ಟಿದೆ, ಬೇಗ ಹೋಗಿ ಬರೋಣ ದೇವಸ್ಥಾನಕ್ಕೆ. ಗೇಟ್ ತೆಗಿ. ಏನದು ಏನು ಬಂತು ಅಕ್ಕ? ಬಾರೆ ಕವರ್ ಇಲ್ಲಿ ಅದು ಹಾಕೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ? ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ವೀಡಿಯೋಸ್ ನೋಡಿರ್ತೀರಾ. ನನ್ನ ಮಗಳು ಬರ್ತ್ಡೇ, ಸೊ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಬರ್ತ್ಡೇ ಶಾಪಿಂಗ್ ಎಲ್ಲದನ್ನು. ಇವತ್ತು ಬರ್ತ್ಡೇ ದಿನ ಏನೆಲ್ಲ ಆಯಿತು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬಂದೆ, ಮಾರಿಗುಡಿ ದೇವಸ್ಥಾನ ಕರ್ಕೊಂಡು ಹೋಗಿ ಬಂದು, ಸೊ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮೇಲೆ ಕೇಕ್ ಕಟ್ಟಿಂಗ್ ಪ್ರೋಗ್ರಾಮ್ ನಡೀತಾ ಇದೆ. ಹೊರಗಡೆ ಮಳೆ ಇರೋದ್ರಿಂದ ಸ್ಟ್ಯಾಂಡ್ ಎಲ್ಲ ತಂದು ಮನೆ ಒಳಗೆ ಇಟ್ಟಿದ್ದಾರೆ ಅಮ್ಮ. ಬಟ್ಟೆನೆಲ್ಲ ಮಕ್ಕಳು ಎಳಿತಾರೆ ಅಂತೇಳಿ ಟೇಬಲ್ ಮೇಲೆ ಸ್ಟ್ಯಾಂಡ್ ಇಟ್ಟಿದ್ದಾರೆ ಅಷ್ಟೇ. ಸೊ ಮಳೆಗಾಲದಲ್ಲಿ ಮಲೆನಾಡಲ್ಲಿ ಇದೇ ಪರಿಸ್ಥಿತಿ ಇರುತ್ತೆ. ಸೊ ಆಲ್ಮೋಸ್ಟ್ ಇಲ್ಲಿರೋರಿಗೆ ಅಥವಾ ಗೊತ್ತಿದ್ದವರಿಗೆ ಗೊತ್ತಿರುತ್ತೆ ಮಳೆ ಹೇಗೆ ಅಂಥೇಳಿ. ನಮ್ಮ ಮೈಸೂರು ಕಡೆ ಬಂತು ಅಂದರೆ ಈ ಥರ ಮಳೆ ಬರೋಲ್ಲ. ಸೊ ನೈಟ್ ಸ್ವಲ್ಪ ಮಳೆ ಬರುತ್ತೆ ಅಷ್ಟೇ, ಬಿಟ್ಟರೆ ಡೇ ಟೈಮ್ ಸ್ವಲ್ಪ ಮಳೆ ಬಿಟ್ಟಿರುತ್ತೆ. ಹಾಗೆ ಕೇಕ್ ಸಹ ತಂದಿದ್ನಲ್ಲ, ಕೇಕ್ ತರೋದು ಅಷ್ಟೇ ಪರದಾಡ್ಕೊಂಡು ಹೋಗಿ ತಂದಿದ್ವಿ. ನಾವು ಹೋಗೋ ಟೈಮಲ್ಲೇ ಜೋರು ಮಳೆ, ತರಲೇಬೇಕಲ್ವ. ಸೊ ಮಳೇಲಿ ಒದ್ದೆ ಮುದ್ದೆ ಆಗಿ ಬಂದು ಕೇಕ್ ತಂದ್ವಿ. ಸಿಂಪಲ್ಲಾಗಿ, ಈ ವರ್ಷ ಅಂತೂ ತುಂಬ ಸಿಂಪಲ್ಲಾಗಿ ಬರ್ತಾರೆ. ಫಸ್ಟು 2 ಇಯರ್ಸ್ ತುಂಬ ಗ್ರ್ಯಾಂಡಾಗೆ ಮಾಡಿದೆ. 3-4 2 ಇಯರ್ಸಿಂದ ತುಂಬ ಸಿಂಪಲ್ಲಾಗಿ, ಯಾಕಂದರೆ ಅವ್ರ ಪಪ್ಪನೂ ಜೊತೆಲಿಲ್ಲ, ದೂರ ಇರೋದು. ಹಾಗಾಗಿ ನೋಡೋಣ ಬರೋ ವರ್ಷ ಗ್ರ್ಯಾಂಡಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀನಿ. ಕೇಕು ಅಷ್ಟೇ, ಸುಮ್ಮನೆ ಜಾಸ್ತಿ ತಂದುಬಿಟ್ರೆ ಅದು ವೇಸ್ಟ್ ಆಗುತ್ತೆ ಅಂಥೇಳಿ 1/2 ಕಿಲೋ ತಂದಿದ್ದೀನಿ ಅಷ್ಟೇ. ಅದರದ್ದು ಫೋಟೋಶೂಟ್ ನಡೀತಾ ಇದೆ. ಹಾಗೆ ನಾನು ಮೊಬೈಲ್ ತೊಗೊಂಡ ತಕ್ಷಣ ನನ್ನ 3 ಜನ ಮಕ್ಕಳಿದ್ದಾರಲ್ಲ, ಸೊ ಹಾಯ್ ಅಂತ ಶುರು ಮಾಡಿಬಿಡ್ತಾರೆ. ಸೊ ಗೊತ್ತಿದೆ ಅವರಿಗೂ ಲಾಗ್, ಅವ್ರದ್ದೆಲ್ಲ ವೀಡಿಯೋ ಲಾಗೆಲ್ಲ ನೋಡಬೇಕು ನೀವು. ಮೊಬೈಲಲ್ಲಿ ಅವರೇ ವಿಡಿಯೋ ಶೂಟ್ ಮಾಡಿರೋದು. ಸೊ ನೆಕ್ಸ್ಟ್ ಬರೋ ಟೈಮಲ್ಲಿ ಅದನ್ನು ಶೇರ್ ಮಾಡ್ತೀನಿ, ಯಾಕಂದರೆ ಅವ್ರು ಯಾವ ಥರ ವೀಡಿಯೋಸ್ ಅವರವರೇ ಮಾಡ್ಕೊಳ್ತಾರೆ ಅಂತೇಳಿ. ಸೊ ಮನೇಲಿ ಲಾಗರ್ ಅಥವಾ ಈ ಥರ ಕಂಟೆಂಟ್ ಕ್ರಿಯೇಟರ್ಸು ಸೊ ಏನು ಮಾಡ್ತಾರೆ ಅದನ್ನೇ ಮಕ್ಕಳು ನೋಡಿ ಕಲಿತಾರೆ ಅಂತ 100% ಉದಾಹರಣೆ. ಸೊ ಅದನ್ನೆಲ್ಲ ಮೆಮೊರಿ ಆಗಿರುತ್ತೆ. ಹಾಗಾಗಿ ನಾನು ಒಟ್ಟಿಗೆ ಅದನ್ನು ಶೇರ್ ಮಾಡ್ತೀನಿ. ಸೊ ಕೇಕ್ ಕಟ್ಟಿಂಗ್ 3 ಜನರ ಹತ್ರನೂ ಮಾಡಿಸ್ತಾಯಿದ್ದೀನಿ. ಸೊ ಬೆಸ್ಟ್ ಚಿಲ್ಡ್ರನ್ಸ್ ಅಂತಲೇ ಹೇಳ್ಬೋದು. ಸೊ ಅವ್ರ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗು ಸೊ ಯಾರ ಮಧ್ಯೆನೂ ಇಲ್ಲ ಅಂದ್ಕೊಳ್ತೀನಿ. ಈಗಿನ ಜನ್ರೇಷನಲ್ಲಿ ಅಷ್ಟು ಚೆನ್ನಾಗೆ 3 ಜನರ ಮಧ್ಯೆನೂ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಲೈಫ್ ಲಾಂಗ್ ಹೀಗೆ ಇರಲಿ ಅಂತಲೂ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ಸೊ ನನ್ನ ಮಗ ಸ್ವಲ್ಪ ಹೆದರ್ತಾನೆ ಆ ಫೈರಿಂಗ್ ಎಲ್ಲ ನೋಡಿಬಿಟ್ಟು. ಹಾಗಾಗಿ ಫಸ್ಟು ಕೇಕ್ ತಿನ್ನಬೇಕು, ಅವನು ಕೇಕ್ ಬೇಕು ಅಂತ. ಅವ್ನು ಸ್ವಲ್ಪ ಸ್ಟ್ರಿಕ್ಟು. ಸೊ ಯಾರ ಕೈಯಲ್ಲಿ ಕೊಟ್ಟರು ತಿನ್ನಲ್ಲ, ಸ್ವಲ್ಪ ನೀಟ್ನೆಸ್ ಅವನು. ಸೊ ಹಾಗಾಗಿ ಅವನಿಗೆ ಪ್ಲೇಟಿಗೆ ಹಾಕ್ಕೊಡು ಅಂತ ಕೇಳ್ತಾನೆ ಇದ್ವಿ. ಸೊ ಇದಿಷ್ಟು ನನ್ನ ಕೇಕ್ ಕಟ್ಟಿಂಗ್ಸಿನ ವೀಡಿಯೋ. ಆಲ್ಮೋಸ್ಟ್ ಎಲ್ಲ ಕೇಳ್ತಾಯಿದ್ರು 3 ಜನ ಮಕ್ಕಳು ನಿಮ್ಮದೇನಾ ಅಂತ ಹೇಳಿ. ಸೊ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಖಂಡಿತ ಹೇಳ್ತೀನಿ 3 ಜನ ಮಕ್ಕಳು ನಂದ ಇಲ್ಲ ನನಗೆ ಎಷ್ಟು ಮಕ್ಕಳು ಖಂಡಿತ ಹೇಳ್ತೀನಿ ಅಂತ. ಕೀಪ್ ವೈಟ್, ಯಾಕಂದರೆ ನಾನು ಈಗಲೇ ಎಲ್ಲ ಹೇಳಿಬಿಟ್ರೆ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಏನು ಹೇಳೋಕ್ಕೂ ಇರಲ್ಲ. ಹಾಗಾಗಿ ಸೊ ಡೈಲಿ ನನ್ನ ವೀಡಿಯೋ ವಾಚ್ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ. ಸೊ ನನಗೆ ಎಷ್ಟು ಜನ ಮಕ್ಕಳು, ನನ್ನ ಹಿಸ್ಟ್ರಿ ಏನು, ಅದನ್ನೆಲ್ಲ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಹೇಳ್ತೀನಿ. ಆಲ್ಮೋಸ್ಟ್ ಕಮೆಂಟ್ ಮಾಡ್ತಾ ಇರ್ತೀರ, ಫೇಸ್ಬುಕ್ಕಲ್ಲಿ ಜಾಸ್ತಿ ಕಮೆಂಟ್ ಬರುತ್ತೆ.
ಲಾಸ್ಟು ಚಾನಲು ಹೇಗೋಯ್ತು ಅಂತಲೂ ಕೇಳ್ತಾ ಇದ್ರಿ, ಅದ್ರ ಬಗ್ಗೆನೂ ಹೇಳ್ತೀನಿ. ಸೊ ಇನ್ನೊಬ್ಬರ ಬಗ್ಗೆ ನಾವು ಯಾವ ತಪ್ಪು ಮಾಡಿದ್ರು ಅಂತ ನಾವು ಅದು ತಪ್ಪು ಅಂತ ಹೇಳಿದ್ರು ಅದನ್ನು ನಮ್ಮದೇ ತಪ್ಪಾಗ್ಬಿಡುತ್ತೆ ಕೆಲವೊಂದು ಕ್ಷಣ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ ಹೋಗಿರೋದಷ್ಟೇ. ಸೊ ಈ ಥರ ಆಗುತ್ತೆ ಕೆಲವೊಂದು ಸಲ. ಸೊ ನನ್ನ ಮಗಳದ್ದು ಬೆಳಗ್ಗೆ ಒಂದು ಔಟ್ಫಿಟ್ ಹಾಕಿದ್ಲಲ್ಲ, ಸೊ ಅದೊಂದು ಔಟ್ಫಿಟ್ಟು. ಈಗ ಸಂಜೆ ಈ ಥರ ಒಂದು ಔಟ್ಫಿಟ್ ಹಾಕಿದೆ. ಸೊ ಮಕ್ಕಳು ಬಟ್ಟೆಗೆ ಏನು ದುಡ್ಡು ಹೇಳ್ತೀರಾ, ಸೊ ನಾವು ಅಂಥದ್ದು ಈಗ ಅವಳ ಬಟ್ಟೆಗೆ ಆಗೋಯ್ತು. ಸುಮಾರು ಬಟ್ಟೆಗೆ 3-3.5 ಸಾವಿರ ಆಗ್ಬಿಡ್ತು ಎರಡೇ ಜೊತೆಗೆ. ಅದು ಸ್ವಲ್ಪ ಸಾಗರ ಸ್ವಲ್ಪ ಕಾಸ್ಟ್ಲಿನೇ ಅಂತ ಹೇಳ್ಬೋದು ಬಟ್ಟೆಗೆ. ಮೈಸೂರಲ್ಲಾದರೆ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಬರ್ಡೇಗಂತ ಹೇಳಿ ಮುಂಚೆನೇ ಬಟ್ಟೆ ತೊಗೊಂಡು ಇಟ್ಕೊಳ್ಳಬಾರ್ದು ಅಂತ ಹೇಳಿದರು ಮಮ್ಮಿ. ಹಾಗಾಗಿ ನಾನು ಅಲ್ಲೇ ತಗೊಂಡ್ರೆ ಆಯಿತು ಅಂತೇಳಿ ಇಲ್ಲೇ ತೊಗೊಂಡೆ. ಸೊ ಕೇಕೆಲ್ಲ ಕಟಿಂಗ್ ಆಯಿತು. ಈಗ ಹೋಟೆಲ್ಗೆ, ನನ್ನ ಮಗಳಿಗಂತೂ ಹೋಟೆಲ್ ಊಟ ಅಂದರೆ ತುಂಬ ಇಷ್ಟ. ಸೊ ಸಾಗರದಲ್ಲಿ ಯಾರೆಲ್ಲ ಹೋಗಿದ್ದೀರಾ ಈ ಹೊತ್ತಿಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಇದು ಎಲ್ಲಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ಸಾಗರದವ್ರು ಯಾರಾದರೂ ಸಬ್ಸ್ಕ್ರೈಬರ್ ಅಥವಾ ಫೇಸ್ಬುಕ್ಕಲ್ಲಿ ನೋಡ್ತಾಯಿದ್ರೆ ಫಾಲೋವರ್ಸ್ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ಸೊ ಇಲ್ಲಿ ಊಟ ಅಂದರೆ ಸಖತ್ತಾಗಿರುತ್ತೆ. ಬಿರಿಯಾನಿ ಆಗಲಿ, ನಾನ್ ವೆಜ್, ಲಾಲಿಪಾಪ್, ಚಿಕನ್, ಶವರ್ಮ ಎಲ್ಲ ಸಿಗುತ್ತೆ. ಲಾಸ್ಟ್ ಟೈಮ್ ನಾನು ನನ್ನ ಮಗಳನ್ನ ಮಾತ್ರ ಕಳಿಸಿದಾಗ ನನ್ನ ಮಗಳಿಗೆ ತುಂಬ ಇಷ್ಟ ಆಗಿದೆ ಹೋಗ್ಬಿಟ್ಟು. ಈ ಸಲವೂ ಅಷ್ಟೇ ಚೆನ್ನಾಗಿ ತಿಂದ್ಕೊಂಡು. ಸೊ ಈ ಸಲ ಏನು ಮಾಡಿದ್ವಿ ಅಂದರೆ ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡಿರಲಿಲ್ಲ ನಾವು. ಕುಷ್ಕ ರೈಸು ಹಾಗೆ ಲಾಲಿಪಾಪು ಈ ಥರ ಆರ್ಡ್ರ್ ಮಾಡ್ಕೊಂಡ್ವಿ. ಯಾಕಂದರೆ ಬಿರಿಯಾನಿ ಆರ್ಡ್ರ್ ಮಾಡ್ಕೊಬಿಟ್ರೆ ಪೀಸೇ ದೊಡ್ಡ ಹಾಕ್ಬಿಟ್ಟು ಪೀಸಲ್ಲೇ ಇರುತ್ತೆ, ರೈಸ್ ಸ್ವಲ್ಪ ಸಿಗುತ್ತೆ. ಹಾಗಾಗಿ ಅದಕ್ಕೆ ಬಿರಿಯಾನಿ ರೈಸ್ ಅಂತ ಸಿಗುತ್ತೆ, ಚೆನ್ನಾಗಿರುತ್ತೆ, ಅದನ್ನೇ ಆರ್ಡ್ರ್ ಮಾಡ್ಕೊಂಡ್ವಿ. ಸೊ ಪ್ರೈಸು ಏನಂಥದ್ದೇನು ಹೈ ಅಂತ ಇರೋಲ್ಲ. ಸೊ ಅಷ್ಟೊಳಗೆ ನಮಗೆ ರೇಟಂತೂ ಮಾಡೋಕ್ಕಾಗ್ತಾನೆ ಇಲ್ಲ. ಅಲ್ಲಿ ಜೊತೆ ಬರುತ್ತೆ ಲಾಲಿಪಾಪ್ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ನಾನು. ಸೊ ಅದಕ್ಕೋಸ್ಕರ ಮೊಬೈಲ್ ಕೊಟ್ಟು ಹಾಗೆ ಲಾಸ್ಟ್ ಟೈಮು ಫೇಸ್ಬುಕ್ಕಲ್ಲೂ ಕೇಳಿದ್ವಿ ಅಡ್ರೆಸ್ ಎಷ್ಟಾಗಿದೆ. ಸೊ ಕಂಪ್ಲೀಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಡ್ರೆಸ್ ಹೇಗಿದೆ ಏನಾಗಿದೆ. ಇಷ್ಟು ನನ್ನ ಮಗಳ ಬರ್ತಡೇ ವೀಡಿಯೋ ಆಗಿತ್ತು. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನೇನೆ ಡೈಲಿ ವೀಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ, ಹಾಗೆ ನನ್ನ ಚಾನಲ್ನ ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡ್ತೀನಿ. ಅದು ಮತ್ತೆ ಕುತ್ಕೊಂಡು